ನೀವು ನಿರೀಕ್ಷೆ ಇಟ್ಕೊಳ್ಳೋ ಬದಲು ಏನು ಸತ್ಯ ಅರ್ಥ ಆಯಿತು ಅಂತ ಗೊತ್ತಾಗಬೇಕು. ಒಂದು ಜೀವನದ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಅಕ್ಷರ ಆಗಬೇಕು. ಇನ್ನೊಂದು ನಾವು ಏನು ಕರ್ಮ ಮಾಡಿದ್ದೇವೋ, ಏನು ಪಾಪ ಮಾಡಿದ್ದೀವೋ, ಏನು ಪುಣ್ಯ ಮಾಡಿದ್ದೀವೋ, ಏನೋ ಒಂದು ಹೇಳ್ಕೊಳ್ತೀವಿ. ವಿಧಿ, ಕರ್ಮ, ಇನ್ನೊಂದೆಲ್ಲ. ಇದು ಇನ್ನೊಂದು ಅಕ್ಷರದಲ್ಲಿ ಆ ಕರ್ಮಗಳು, ಪಾಪಗಳು ಹೋಗ್ಬಿಡ್ಬೇಕು. ಅಮ್ಮ, ಇದು ನಿಜವಾದ ಹೆಸರು. ಒಂದು ಮಗುವಿಗೆ ಹೆಸರಿಡಬೇಕಾದ್ರೆ ಈ ಎರಡೂ ಅರ್ಥಗಳನ್ನು, ಒಂದು ಜೀವನದ ಮಾರ್ಗ ಬೇಕು, ಇನ್ನೊಂದು ನಾವು ಯಾವಾಗ ಏನು ಮಾಡಿದ್ವೋ, ಈಗ ಮಾಡಿದ್ವೋ, ಇನ್ನೊಂದು ಜನ್ಮದಲ್ಲಿ ಮಾಡಿದ್ವೋ ಅದು ಹೋಗ್ಬಿಡ್ಬೇಕು. ಈ ಜನ್ಮಕ್ಕೆ ಕ್ಲೋಸ್ ಆಗಬೇಕು, ಇನ್ನೊಂದು ಜನ್ಮಕ್ಕೆ ಬರಬಾರ್ದು, ತಪ್ಪು ಅನ್ನೋದು ಬರಬಾರ್ದು. ಇದನ್ನು ತೀರ್ಸಕ್ಕೇನೆ ಭಗವಂತ ರಿಪೀಟ್ ಮಾಡಿ ಇಲ್ಲಿಗೆ ಕಳಿಸೋದು. ಹೋಗು ಸಾಲ ತೀರ್ಸ್ಬಿಟ್ಟು ಬಾ, ಹೋಗು ಸಾಲ ತೀರ್ಸ್ಬಿಟ್ಟು ಬಾ. ನಮ್ಗೆ ಅದು ಗೊತ್ತಿಲ್ಲ. ದೇವರು ಇಲ್ಲಿ ಕಳಿಸ್ತಾ ನಾನು ಬಂದಿದ್ದೀನಿ ಅಂತ ಅನ್ಕೊಂಡ್ರು. ಏನಕ್ಕೆ ಕಳಿಸೋನು ದೇವರು ಅಂತ ಕೇಳೋ ಉತ್ತರ ಇಲ್ಲ. ಕರ್ಮ ತೀರಿಸಿಲ್ಲ, ತೀರ್ಸೇ ಬರಬೇಕು ನೀನು. ಬಡ್ಡಿ ಕಟ್ಟು, ಕಟ್ತಾನೇ ಇರು, ಕಟ್ತಾ ಇರು. ಕಂಪ್ಲೀಟ್ ಆಯ್ತಾ, ಬರಬೇಡ ನಮ್ಮ ಕಡೆ, ಬ್ಯಾಂಕ್ ಕಡೆ, ನಿಮ್ಮ ನಾನು ಕರೆಯೋದು ಇಲ್ಲ. ಹೀಗೆ ನಮ್ಮ ವ್ಯವಹಾರ ಈ ಭೂಮಿಗೆ ಬಂದಿರತಕ್ಕಂತಹ ಒಂದು ಸತ್ಯವನ್ನು ತಿಳಿಸೋದಕ್ಕೆ ನಾವು ಗೊತ್ತಿಲ್ಲದೆ ಬರ್ತಾ ಇದ್ದೀವಲ್ಲ ಅಂತ ಪದೇ ಹುಡ್ತೀವಿ, ಪದೇ ಸಾಯ್ತೀವಿ. ಗೊತ್ತಾದಾಗ ಮತ್ತೆ ಜನ್ಮ ಇಲ್ಲ, ಗೊತ್ತಾಗೋವರೆಗೂ ಹುಡ್ತಾನೇ ಇರ್ತೀವಿ. ಇದನ್ನು ನಾವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಏನೇನು ಮಾಡಿದ್ನೋ, ಏನಕ್ಕೆ ಹಿಂಗೆ ಹುಟ್ಟಿದ್ನೋ ಅನ್ನೋ ಬದಲು ನಾನು ಸಾಲ ತೀರಿಸಿಲ್ಲ, ಅದಕ್ಕೆ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ಬೇಕು.